ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೇಮಳಾ. ಫ್ರೆಂಡ್ಸ್, ಇವತ್ತು ನಾವು ವರಾಹಿ ಅಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನವರಾತ್ರಿ ಪೂಜೆಗೆ. ನಾವು 10:30ಗೆ ಹೊರಟ್ವಿ. ರೀಚ್ ಆದ್ವಿ. ಆಗಲೇ ಲೈನು ತುಂಬ ಉದ್ದ ನಿಂತಿತ್ತು. 12 ಗಂಟೆಗೆ ಮಂಗಳಾರತಿ ಮಾಡಿ ದರ್ಶನಕ್ಕೆ ಬಿಡ್ತಾರೆ ಅಂತ ಹೇಳಿದರು. ನಾವು 10:15ಗೆ ಮನೆಯಿಂದ ಹೊರಟ್ವಿ. ರೀಚ್ ಆಗೋದ್ರೊಳಗೆ 11 ಆಯಿತು. ಹೆಚ್ಚು ಕಮ್ಮಿ 1 ಅವರ್ ಲೈನಲ್ಲಿ ನಿಂತ್ಕೊಂಡೋವಾಗ ನೋಡಿ 1 ರೌಂಡು ಮೆರವಣಿಗೆ ಬಂದು ಆಮೇಲೆ ಮಹಾಮಂಗಳಾರತಿ ಆಗಿ ಆಮೇಲೆ ದರ್ಶನಕ್ಕೆ ಬಿಡ್ತಾರೆ 12 ಗಂಟೆಯಿಂದ ಅಂದರು. ದರ್ಶನಕ್ಕೆ ಮಹಾಮಂಗಳಾರತಿ ಆಗಿ ದರ್ಶನಕ್ಕೆ ಬಿಡೋದ್ರೊಳಗೆ 12:15 ಆಯಿತು. ನೋಡಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇದು 3 ಲೈನ್ 4 ಲೈನ್ ಥರ ನಿಂತಿತ್ತು. ಒಂದೇ ಲೈನ್ ಅಂತ ಉದ್ದಕ್ಕೆ ನಿಂತಿದ್ರೆ ಮೇನ್ ರೋಡ್ವರೆಗೂ ಬರ್ತಿತ್ತು. ಈ ಟೆಂಪಲ್ ಬಂದು ಮಲ್ಲೇಶ್ವರಂ KC ಜನರಲ್ ಹಾಸ್ಪಿಟ್ಲು ನಿಯರ್ ಇರೋದು. ಈ ಟೆಂಪಲ್ಗೆ ನಾನು ಇದೇ ಮೊದಲ ಬಾರಿ ಹೋಗ್ತಾ ಇರೋದು. ಈ ಟೆಂಪಲಲ್ಲಿ ವರಾಹಿ ಅಮ್ಮ ಹಾಗೆಯೇ ಮುತ್ತುಮಾರಿ ಅಮ್ಮನ ಪೂಜೆ ಮಾಡ್ತಾರೆ. ಹಾಗೆಯೇ ಇಲ್ಲಿ ವಿಶೇಷ ಪೂಜೆ ಅಂತಂದರೆ ಆಷಾಢ ನವರಾತ್ರಿ ಪೂಜೆ. ಇದು ನಾವು ಫಸ್ಟ್ ಟೈಮ್ ಹೋಗಿದ್ದು. ಈ ಟೆಂಪಲ್ ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ, ಫ್ರೆಂಡಿಂದ ಗೊತ್ತಾಗಿರೋದು. ಸೊ ಹೋಗೋಣ ಅಂತ ಹೇಳಿ ಹೊರಟ್ವಿ. ಆದರೆ ತುಂಬ ಉದ್ದ ಲೈನು. ಅಲ್ಲಿ ನಿಂತ್ಕೊಂಡವ್ರು ಹೇಳ್ತಾಯಿದ್ರು ನಾವು 6ಇಂದ ಬಂದು ನಿಂತ್ಕೊಂಡಿದ್ದೀವಿ, 7ಇಂದ ಬಂದು ನಿಂತ್ಕೊಂಡಿದ್ದೀವಿ ಅಂತ ಹೇಳ್ತಿದ್ರು. ತುಂಬ ರಶ್ ಇತ್ತು. ಆದರೂ ದರ್ಶನ ಮಾಡಲೇಬೇಕಂತ ಹೇಳಿ ಲೈನಲ್ಲಿ ನಿಂತ್ಕೊಂಡ್ವಿ. 1.5 ಅವರ್ ನಿಂತ್ಕೊಂಡಿದ್ದೀವಿ. 11 ಗಂಟೆಗೆ ಹೋಗಿ ನಿಂತವರು 12:15ಗೆ ದರ್ಶನ ಬಿಟ್ಟರು. ದರ್ಶನ ಬಿಟ್ಟಾದ್ಮೇಲೂ ನಾವು ತುಂಬ ಹಿಂದೆ ಇದ್ದವ್ರು ಹೋಗಬೇಕಲ್ಲ. ಲೈನಲ್ಲೇ ನಾವು ಹೆಚ್ಚು ಕಮ್ಮಿ 1:30-2 ಗಂಟೆವರೆಗೂ ಲೈನಲ್ಲೇ ಇದ್ವಿ ಅಂತ ಅನಿಸುತ್ತೆ. ಇಲ್ಲಿ ದೇವಸ್ಥಾನದ ಹತ್ತತ್ರ ಬರೋಕ್ಕೆ ನಮಗೆ 2 ಗಂಟೆ ಆಗಿದೆ. ತುಂಬ ಅಂದರೆ ತುಂಬ ರಶ್ ಇತ್ತು ಅಂತಲೇ ಹೇಳ್ಬೋದು. ಹಾಗೆಯೇ ಟೆಂಪಲ್ಗೆ ಹೋಗಿದ್ದಕ್ಕೂ ಸಾರ್ಥಕ ಆಯಿತು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ಅಲಂಕಾರನೂ ಅಷ್ಟೇ, ಪೂಜೆನೂ ಅಷ್ಟೇ ಚೆನ್ನಾಗಿತ್ತು. ನಿಂತಿದ್ದಕ್ಕೂ ಸಾರ್ಥಕ ಆಯಿತು. ಪ್ರಸಾದ ಸಹ ಕೊಟ್ಟರು. ದರ್ಶನ ಮಾಡಿಕೊಂಡು ಪ್ರಸಾದ ಸಹ ತಗೊಂಡ್ವಿ. ಆದರೆ ಲೈನಲ್ಲಿ ನಿಂತ್ಕೊಳ್ಳೋದು ತುಂಬ ರಿಸ್ಕಿ ಅನ್ನಿಸ್ತು. ಅದರಲ್ಲೂ ನಿದ್ದೆ ಬರೋ ಟೈಮಲ್ಲಿ ಲೈನಲ್ಲಿ ನಿಂತ್ಕೊಳ್ಳೋದು ತುಂಬ ರಿಸ್ಕಿ ಅಂತ ಅನ್ನಿಸ್ತು. ಆದರೆ ಒನ್ಸ್ ದರ್ಶನ ಆದಮೇಲೆ ಮನಸ್ಸಿಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹಾಗೆಯೇ ಚಿಕ್ಕ ಮಗುನ ಕರ್ಕೊಂಡು ಹೋಗಿರೋದ್ರಿಂದ ಅವನು ಹಿಡಿಯೋದು ತುಂಬ ಕಷ್ಟ ಆಗಿತ್ತು. ವರಾಹಿ ಅಮ್ಮನ ದರ್ಶನ ಮಾಡಬೇಕು ಅಂತ ಅಂದರೆ ಈ ಟೆಂಪಲ್ಗೆ ಹೋಗಿ ಬನ್ನಿ. ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಬೇಕಾದರೆ ನೀವು ವಿಸಿಟ್ ಮಾಡ್ಕೋಬೋದು. ವರಾಹಿ ಅಮ್ಮ ಹಾಗೆ ಮುತ್ತು ಅಮ್ಮ ದೇವ್ರ ದರ್ಶನ ಮಾಡಬೇಕು ಅಂತ ಅಂದರೆ ಈ ಟೆಂಪಲ್ಗೆ ಹೋಗಿ ದರ್ಶನ ಮಾಡ್ಬೋದು. ಈ ಟೆಂಪಲಲ್ಲಿ ಮಂಗಳವಾರ, ಶುಕ್ರವಾರ, ಭಾನುವಾರ ವಿಶೇಷ ಪೂಜೆ ನಡೆಯುತ್ತೆ. ಹಾಗೆ ವರಾಹಿ ಅಮ್ಮ ಹಾಗೆ ಮುತ್ತು ಅಮ್ಮನ ಟೆಂಪಲ್ನ ಯಾರೆಲ್ಲನೂ ಹುಡುಕ್ತಾ ಇರ್ತೀರ ಅಂದರೆ ಗೊತ್ತಿರಲ್ಲ, ಒಬ್ಬೊಬ್ಬರಿಗೆ ಹೋಗಬೇಕು ಅಂತ ಇರುತ್ತೆ ಟೆಂಪಲಿಗೆ, ಅಡ್ರೆಸ್ ಗೊತ್ತಿರಲ್ಲ ಅಂಥವರು ಈ ಟೆಂಪಲ್ಗೆ ಹೋಗ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ನ ಹಾಕಿರ್ತೇನೆ. ನೋಡಿ ದರ್ಶನ ಮುಗಿಸ್ಕೊಂಡು ನಾವು ಈಚೆ ಬರೋದ್ರೊಳಗೆ ಹೆಚ್ಚು ಕಮ್ಮಿ 2:15 ಆಗಿತ್ತು. 2:15 ಟೈಮಲ್ಲಿ ಇದು ಅಲಂಕಾರ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆಯೇ ನೋಡಿ ಒಂದು ರೌಂಡ್ ಬಂತಲ್ಲ ರಥ, ಅದನ್ನು ಎದುರುಗಡೆನೇ ನಿಲ್ಲಿಸಿದ್ದಾರೆ ನೋಡಿ. ಹಾಗೆಯೇ ಈಚೆ ಬಂದು ಪ್ರಸಾದ ತಗೊಂಡು ಅಮ್ಮನ ದರ್ಶನ ಮಾಡ್ಕೊಂಡು ಈಚೆ ಬಂದು ಪ್ರಸಾದ ತಗೊಂಡು ಹಾಗೆಯೇ ಅಮ್ಮನ ರಥ ಒಂದು ರೌಂಡ್ ಹೋಗಿ ಬಂದಿತ್ತಲ್ಲ ಅದನ್ನು ಎದುರುಗಡೆನೇ ನಿಲ್ಲಿಸಿದ್ದಾರೆ ನೋಡಿ. ಅದನ್ನು ದರ್ಶನ ಮಾಡ್ಕೊಂಡು ನಾವು ಮನೆಗೆ ಹೊರಡೋದ್ರೊಳಗೆ 2:15 ಆಯಿತು. ಮನೆಗೆ ಬಂದು ರೀಚ್ ಆಗೋದ್ರೊಳಗೆ 3 ಗಂಟೆ ಆಯಿತು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಯಾರೆಲ್ಲ ವರಾಹಿ ಅಮ್ಮ ಹಾಗೆಯೇ ಮುತ್ತು ಅಮ್ಮನ ಟೆಂಪಲ್ನ ಹುಡುಕ್ತಾ ಇದ್ದೀರಾ, ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಈ ಟೆಂಪಲ್ಗೆ ಹೋಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ, ಬೈ ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್ ಫ್ರೆಂಡ್ಸ್.